ಸಹನೆ ನಿನ್ನದಾದರೆ ಸಕಲವೂ ನಿನ್ನದೇ, ವಿನಯವು ನಿನ್ನದಾದರೆ ವಿಜಯವೂ ನಿನ್ನದೇ. ಎಲ್ರಿಗೂ ನಮಸ್ಕಾರ. ತುಂಬ ಜನ ಕೇಳಿದ್ರಿ, ಅಷ್ಟಮ ಶನಿ ಅಂದರೆ ಏನು, ಅಷ್ಟಮ ಶನಿಯಿಂದ ಏನು ತೊಂದರೆಗಳಾಗ್ತದೆ, ಅಥವಾ ಅಷ್ಟಮ ಶನಿಯಿಂದ ಏನಾದರೂ ಲಾಭ ಇದೆಯಾ ಅಥವಾ ನಮ್ಗೆ ಲಾಸ್ ಏನಾ ಅಂದ್ಕೊಂಡು. ಅಷ್ಟಮ ಶನಿ ಅಂತಂದರೆ ನಿಮ್ಮ ಜನ್ಮರಾಶಿಯಿಂದ 8ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವಂತಹ ಒಂದು ಅವಧಿಯಾಗಿರ್ತದೆ. ಸಾಮಾನ್ಯವಾಗಿ ಈ 8ನೇ ಮನೆಯಲ್ಲಿ ಶನಿ ಸಂಚರಿಸ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಸವಾಲುಗಳು ನಾವು ಜಾಸ್ತಿ ಎದುರಿಸಬೇಕಾಗ್ತದೆ. ನಾವು ಏನೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ವಿಳಂಬ ಹೇಳುವಂಥದ್ದು ಆಗುವಂಥದ್ದು, ಕೆಲವೊಂದಿಷ್ಟು ಚಾಲೆಂಜಸ್ಗಳು ಬರ್ತಾ ಇರ್ತದೆ ನಮಗೆ. ಏನೇ ನೀವು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಒಂದು ಸ್ವಲ್ಪ ಚಾಲೆಂಜಸ್, ಇನ್ನೂ ಚೆನ್ನಾಗಿ ಮಾಡು, ಇದು ಮಾಡಿದ್ದು ಸರಿ ಆಗಲಿಲ್ಲ ಹೇಳುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮ ಹತ್ರ ಮೂಡ್ತಾನೆ ಇರ್ತದೆ. ಅಥವಾ ನಿಮಗೆ ಎದುರಿಗಿರುವಂಥ ವ್ಯಕ್ತಿಗಳು ಕೂಡ ಆ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳಬಹುದು. ಇಲ್ಲಿ ಎಲ್ಲೋ ಒಂದು ಕಡೆಗೆ ತುಂಬ ಜನರು ನನ್ನ ಹತ್ರ ಹೇಳ್ತಾರೆ, ಅಥವಾ ತುಂಬ ಜನರ ಒಂದು ಪ್ರಶ್ನೆ ಕೂಡ, ಶನಿ ನಮಗೆ ಬರೀ ಕೆಟ್ಟದನ್ನೇ ಮಾಡ್ತಾನೆ, ಯಾವತ್ತಿದ್ರೂ ಕೂಡ ಶನಿ ಕಾಟ ತಪ್ಪಿದ್ದಲ್ಲ ನಮಗೆ, ಇದರಿಂದ ಮುಕ್ತಿ ಯಾವಾಗ ಅಂದ್ಕೊಂಡು ತುಂಬ ಜನರ ಪ್ರಶ್ನೆ ಇದೆ. ನಿಮಗೂ ಕೂಡ ಇರಬಹುದು. ಹಾಗಾದರೆ ಇಲ್ಲಿ ಒಂದು ಆಡು ಭಾಷೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತೇನೆ ಅಥವಾ ಒಂದು ಮಾತು ಹೇಳ್ತೇನೆ, ಅದನ್ನು ಕಿವಿಗೊಟ್ಟು ಕೇಳಿ. ಯಾರಿಗೆ ಈ ಭವಿಷ್ಯದ ವಿಡಿಯೋದ ಮೇಲೆ ಒಂದು ನಂಬಿಕೆ ಇದೆ, ಯಾರು ಮನಸ್ಸು ಕೊಟ್ಟು ಕೇಳ್ತಾ ಇದ್ದೀರಾ ಈ ಮಾತನ್ನು, ಸ್ವಲ್ಪ ನೀವು ಇದನ್ನು ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆಲ್ಲೋ ಒಂದು ಕಡೆ ಉಪಯೋಗಕ್ಕೆ ಬರ್ತದೆ. ಶನಿ ಹೇಳುವಂಥದ್ದು ಕಾಟ ಕೊಡಲಿಕ್ಕಿರುವಂಥದ್ದು, ಅಥವಾ ಶನಿಯಿಂದ ನಮಗೆ ತುಂಬ ತೊಂದರೆಗಳೇ ಆಗ್ತಾ ಇದೆ ಅಂದ್ಕೊಂಡು ನಿಮ್ಮ ಪ್ರಶ್ನೆ ಇದ್ದರೆ, ನಿಮ್ಗೆ ಒಂದು ಮಾತು ನಂದು, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ನಿಮ್ಗೆ ಒಂದು ವಿದ್ಯಾಭ್ಯಾಸ ನೋಡ್ಕೊಳ್ಳುವಂಥವ್ರು ಆಗ್ತಾರೆ. ನಿಮ್ಗೊಂದೊಮ್ಮೆ ಜಾಬ್ ಇಲ್ಲ ಅಂತಂದರೆ ನಿಮ್ಮ ಖರ್ಚು ಕೂಡ ಭರಿಸ್ತಾರೆ ಅವರು. ನಿಮಗೊಂದು ಬೈಕ್ ಬೇಕು, ಕಾರ್ ಬೇಕು, ಸೈಕಲ್ ಬೇಕು, ಅಥವಾ ಏನೇ ಒಂದು ಡೈಲಿ ನಿಮ್ಗೆ ಏನಾದರೂ ಒಂದು ಅವಶ್ಯಕತೆ ಇರುವಂಥದ್ದು ಕೊಡಿಸುವಂಥದ್ದಾಗಿರಲಿ, ಬಟ್ಟೆ ಆಗಿರಲಿ, ಪ್ರತಿಯೊಂದು ನಿಮ್ಮ ತಂದೆಯವರು ಕೊಡ್ತಾರೆ. ಇನ್ನೊಂದು, ಅದೇ ತಂದೆಯಾದಂಥ ವ್ಯಕ್ತಿ ನಿಮಗೆ ಡೈಲಿ ಅದು ಮಾಡಬೇಡ, ಇದು ಮಾಡಬೇಡ, ಹಾಗೆ ಮಾಡೋಕ್ಕೆ ಹೋಗಬೇಡ, ಅದು ಒಳ್ಳೆಯದಲ್ಲ, ಅದು ಕೆಟ್ಟದು, ಜನರ ಜೊತೆಗೆ ಸೇರಬೇಡ, ಕೆಟ್ಟವರ ಸಹವಾಸ ಮಾಡಬೇಡ ಹೇಳುವಂಥದ್ದು ತುಂಬ ಒಂದು ಸರ್ಕಲ್ ಹಾಕ್ತಾ ಇರ್ತಾರೆ. ಅದು ನಿಮಗೆ ಇರಿಟೇಷನ್ ಆಗ್ತಾ ಇರ್ತದೆ ಅಲ್ವಾ? ಅದೇ ರೀತಿಯಾಗಿ ಈ ಗ್ರಹಗಳ ವಿಚಾರಕ್ಕೆ ಬಂದರೂ ಕೂಡ ಶನಿ ಕೂಡ ಮಾಡುವಂಥದ್ದು ಅದೇ ಕೆಲಸ ಆಗಿರ್ತದೆ. ಈ ತಂದೆಯವರು ನಮಗೆ ಕಣ್ಣಿಗೆ ಕಾಣಿಸ್ತಾರೆ, ನಮ್ಮ ಜೊತೆಗಿರ್ತಾರೆ, ನಾವು ಅವ್ರ ಮೇಲೆ ಫುಲ್ಲು ಕೋಪದಲ್ಲೇ ನಾವು ರಿಯಾಕ್ಟ್ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ಗ್ರಹಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ, ಅಥವಾ ಅವ್ರು ಮಾಡಿರುವಂತಹ ಅಥವಾ ಮಾಡ್ತಾ ಇರುವಂಥ ಕಾರ್ಯಗಳು ನಮಗೆ ಗೊತ್ತಾಗೋದಿಲ್ಲ. ಇದಿಷ್ಟು ಒಂದು ಕಡೆಗಾದರೆ, ಇದೇ ನಿಮ್ಮ ತಂದೆಯವ್ರ ಮೇಲೆ ನಿಮ್ಗೆ ಸಿಟ್ಟಿರ್ತದೆ, ತುಂಬ ಸರ್ಕಲ್ಗಳು, ತುಂಬ ಲಿಮಿಟೇಷನ್ ಹಾಕುವಂಥದ್ದು, ಅಥವಾ ತುಂಬ ಸ್ಟ್ರಿಕ್ಟಾಗಿ ನಿಮಗೆ ನೋಡ್ಕೊಳ್ಳುವಂಥದ್ದು, ಇದು ನಿಮಗೆ ಬರೋದಿಲ್ಲ. ಇದೇ ನಿಮ್ಮ ತಂದೆಯವರು ನಿಮ್ಮ ಕಾಲೇಜ್ ಫೀ ಕೊಡುವಂಥದ್ದಾಗಿರ್ಬೋದು, ನಿಮಗೆ ಡ್ರೆಸ್ ಕೊಡಿಸುವಂಥದ್ದಾಗಿರ್ಬೋದು, ಸೈಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಇನ್ನಿತರೆ ಯಾವುದೇ ಒಂದು ವಸ್ತುಗಳನ್ನು ಕೂಡ ಕೊಡಿಸುವಂಥ ವ್ಯಕ್ತಿಗಳು ಅವರೇ. ಅವರು ಏನಾದರೂ ನಿಮ್ಗೆ ಬೈಕು ಕೊಡಿಸಿದ್ರೆ, ಸೈಕಲ್ ಕೊಡಿಸಿದ್ರೆ, ಡ್ರೆಸ್ ಕೊಡಿಸಿದ್ರೆ ಆ ತಂದೆಯವರು ನಿಮ್ಗೆ ಅವತ್ತು ಒಳ್ಳೆಯವರು ಅಲ್ವಾ? ಅದೇ ವೆರಿ ನೆಕ್ಸ್ಟ್ ಡೇ ಬಂದುಬಿಟ್ಟು ನಿಮ್ಮ ತಂದೆಯವರು ಅಲ್ಲಿ ಹೋಗಬೇಡಪ್ಪ, ಅಲ್ಲಿ ಸರಿ ಇಲ್ಲ, ಆ ಜನ ಸರಿ ಇಲ್ಲ, ಫ್ರೆಂಡ್ಸ್ ಸರಿ ಇಲ್ಲ, ಹೋಗಬೇಡ ಅಂತಂದರೆ ಅದೇ ತಂದೆ ಕೆಟ್ಟವರಾಗಿರ್ತಾರೆ ನಿಮಗೆ. ಅದೇ ರೀತಿ ಶನಿಯೂ ಕೂಡ ಅಷ್ಟನ್ನೇ, ಯಾವ ಟೈಮಲ್ಲಿ ನಿಮಗೆ ಸ್ಟ್ರಿಕ್ಟಾಗಿ ಒಂದು ರೂಲ್ ಮಾಡಬೇಕು, ರೂಲ್ ಮಾಡ್ತಾನೆ. ನಿಮ್ಗೆ ಒಳ್ಳೆಯ ಟೈಮ್ ಕೊಡುವಾಗ ಒಳ್ಳೆಯ ಟೈಮೇ ಕೊಟ್ಟಿರ್ತಾನೆ, ಒಳ್ಳೆಯ ಶುಭ ಫಲಗಳನ್ನೇ ಕೊಟ್ಟಿರ್ತಾನೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ನು ಶನಿ 8ನೇ ಭಾವದಲ್ಲಿ ಆಯುಷ್ಯ, ಆಕಸ್ಮಿಕ ಘಟನೆಗಳು, ರಹಸ್ಯಗಳು, ಪರಿವರ್ತನೆ, ಸಾಲ, ಅಡಚಣೆಗಳು ಮತ್ತು ಆಳವಾದ ಜೀವನ ಪಾಠಗಳನ್ನು ಸೂಚಿಸುವಂಥವನಾಗ್ತಾನೆ. ಮನುಷ್ಯನಿಗೆ ಯಾವ ರೀತಿಯಾದಂಥ ಪಾಠ ಬೇಕೋ ಆ ರೀತಿಯಾದಂಥ ಇದು ಪಾಠ. ಇದು ಆಯುಷ್ಯ ಅಂತಂದರೆ ನಮ್ಮ ಆರೋಗ್ಯನೂ ಬಂತು, ನಮ್ಮ ಒಂದು ಜೀವನದ ಮಟ್ಟನೂ ಕೂಡ ಬಂತು. ಆಕಸ್ಮಿಕ ಘಟನೆಗಳು, ಎಲ್ಲೋ ಒಂದು ಕಡೆಗೆ ಅರ್ಜೆಂಟಾಗಿ ನೀವು ಬೈಕಲ್ಲಿ ಹೋಗ್ತೀರ, ಅಲ್ಲೇನೋ ಒಂದು ಅವಘಡ ಸಂಭವಿಸ್ಕೊಂಡಿರ್ತದೆ, ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ನಿಧಾನ ಮಾಡಿಬಿಡುವಂಥದ್ದು. ಇನ್ನೊಂದು, ಕೆಲವೊಂದಿಷ್ಟು ರಹಸ್ಯಗಳು ನಿಮ್ಮ ಸ್ನೇಹಿತರ ವಲಯದಲ್ಲೇ ಬಂದುಬಿಟ್ಟು ನಿಮ್ಮ ಹಿಂದೆ ಏನೋ ಮಾತಾಡಿಕೊಂಡು ನಿಮ್ಮ ಬಗ್ಗೆ ಗಾಸಿ ಪಡಿಸುವಂಥದ್ದು, ಅಂಥವೆಲ್ಲ ಮಾಡ್ತಾ ಇರ್ತಾರೆ. ಅಂಥ ರಹಸ್ಯಗಳು ನಿಮಗೆ ತಿಳಿದುಕೊಳ್ಳುವಂಥ ಒಂದು ಸಮಯ ಇದಾಗಿರ್ತದೆ. ಇನ್ನು ಪರಿವರ್ತನೆ ಅಂತಂದರೆ ನಿಮ್ಮ ಜೀವನ ಶೈಲಿಯಲ್ಲಿ ಪರಿವರ್ತನೆ ಆಗ್ಬೋದು, ನೀವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಪರಿವರ್ತನೆಗಳಾಗ್ಬೋದು, ನೀವು ಓದುತ್ತಿರುವಂಥ ಒಂದು ವಿದ್ಯಾಭ್ಯಾಸದಲ್ಲಿ ಕೆಲವೊಂದಿಷ್ಟು ಪರಿವರ್ತನೆಗಳಾಗ್ಬೋದು. ಇನ್ನು ಸಾಲಗಳು ಕೂಡ ಹೆಚ್ಚಾಗುವಂಥದ್ದೇ ಆಗ್ತದೆ. ಎಲ್ಲೋ ಒಂದು ಕಡೆಗೆ ದುಂದು ವೆಚ್ಚಗಳು ಜಾಸ್ತಿ ಮಾಡ್ತಾ ಹೋದಾಗ ನಾವು ದುಡಿಯುವಂಥ ದುಡಿಮೆ ಬಂದುಬಿಟ್ಟು 10 ರೂಪಾಯಿ ಇರ್ತದೆ, ನಮ್ಮ ಖರ್ಚು 100 ರೂಪಾಯಿಗಿದ್ದಾಗ ಸಾಲ ಮಾಡಲೇಬೇಕಾಗ್ತದೆ. ಇಂಥ ದುಂದು ವೆಚ್ಚಗಳು ಜಾಸ್ತಿ ಮಾಡ್ತಾ ಹೋಗ್ತದೆ, ಸಾಲಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಅಡಚಣೆಗಳು, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಏನಾದರೂ ಒಂದು ತೊಂದರೆ ಬರುವಂಥದ್ದು.
ನೀವೇನೇ ಕೆಲಸ ಮಾಡಿ ಅದಕ್ಕೆ ಒಂದು ವಿಘ್ನ ಬರ್ತದೆ, ಅಥವಾ ಅದನ್ನು ಮತ್ತೆ 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 ಮಾಡುವಂಥದ್ದು ಆಗ್ತದೆ. ಎಷ್ಟು ಮಾಡಿದರೂ ಕೂಡ ಅದು ಸಕ್ಸಸ್ ರೇಟ್ ಹೇಳುವಂಥದ್ದು ಬರೋದಿಲ್ಲ. ಇನ್ನು ಆಳವಾದ ಜೀವನ ಪಾಠಗಳನ್ನು ಸೂಚಿಸುತ್ತಾನೆ. ಆಳವಾದ ಜೀವನ ಅಂತಂದರೆ ಕೆಲವೊಂದಿಷ್ಟು ರಾಶಿಯವರಿಗೆ ನಮ್ಗೆ ನಾವೇನು, ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಏನು, ನಮ್ಮಲ್ಲಿ ಏನು ಕಲೆ ಇದೆ, ನಾನು ಏನು ಮಾಡಿದರೆ ಯಶಸ್ಸು ಕಾಣ್ತೀನಿ, ನಾನು ಏನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಾನು ಸಾಧಿಸಬೇಕು ಅಥವಾ ಯಾವ ದಿಕ್ಕಿನಲ್ಲಿ ನಾನು ಸಾಗಬೇಕು ಹೇಳುವಂಥದ್ದೇ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಅಷ್ಟಮ ಶನಿ ಬಂದಾಗ ಏನಾಗ್ತದೆ ಕೇಳಿದ್ರೆ, ನಿಮ್ಮೊಳಗಡೆಗೆ ಇರುವಂತಹ ಕೆಲವೊಂದು ಪ್ರತಿಭೆಗಳನ್ನು ನೀವು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ನಿಮಗೊಂದು ಸಮಯ ಸಿಗ್ತದೆ. ಮತ್ತು ನಿಮ್ಮ ಬಗ್ಗೆ ನೀವು ಆಳವಾಗಿ ವಿಚಾರ ಮಾಡಲಿಕ್ಕೂ ಕೂಡ ಇದೊಂದು ಒಳ್ಳೆಯ ಸಮಯ ಆಗಿರ್ತದೆ. ಇದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಏನಪ್ಪ ಅಂತಂದರೆ, ಅನಿರೀಕ್ಷಿತ ಅಡಚಣೆಗಳು, ಇವತ್ತಾಗಬೇಕಾಗಿರುವಂಥ ಕೆಲಸ ಸಡನ್ನಾಗಿ ಸ್ಟಾಪ್ ಆಗುವಂಥದ್ದು. ಇನ್ನು ಕೆಲವೊಂದಿಷ್ಟು ಯೋಜನೆಗಳಿರ್ತದೆ, ಕೆಲವೊಂದಿಷ್ಟು ಪ್ಲ್ಯಾನ್ಗಳಿರ್ತದೆ ನಿಮ್ಮದು, ನಾಳೆಗೆ ಮಾಡಿ ಮುಗಿಸ್ಬೇಕು, ಅಥವಾ ನಿಮ್ಮ ಕಂಪನಿಯಲ್ಲಿ ನೀವು ಮಾಡುವಂತಹ ಕಾರ್ಯಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನು ನಿಮ್ಗೆ ಕೊಟ್ಟಿರ್ತಾರೆ, ಎಲ್ಲ ಆಗಿರ್ತದೆ. ಇನ್ನೇನು ಆ ಪ್ರಾಜೆಕ್ಟ್ ರನ್ ಆಗಬೇಕು ನಾಳೆಗೆ, ಇಲ್ಲಿ ಏನಾದರೂ ಬಂದುಬಿಟ್ಟು ಒಂದು ವಿಘ್ನ ಇವತ್ತು ಸಾಯಂಕಾಲ ಬಂದು ಕೂತ್ಕೊಳ್ತದೆ. ಅದೇ ರೀತಿಯಾಗಿ ಮದುವೆಯ ವಿಚಾರಕ್ಕೆ ಬಂದರೂ ಕೂಡ ಅದೇ ರೀತಿ ತೊಂದರೆಗಳೇ. ಯಾರಿಗೆಲ್ಲ ಅಷ್ಟಮ ಶನಿ ಇದೆ, ಅರ್ಧಾಷ್ಟಮ ಇದೆ, ಅವರಿಗೆಲ್ಲ ಮದುವೆ ನಿಮಗೆ ಪ್ರಪೋಸಲ್ ಬಂದಿರ್ತದೆ, ಎಲ್ಲ ಓಕೆನೂ ಆಗಿರ್ತದೆ, ಲಾಸ್ಟಿಗೆ ಬಂದ್ಬಿಟ್ಟು ಆ ಕಡೆಯಿಂದ ಎಲ್ಲೋ ಒಂದು ಕಡೆಗೆ ಉತ್ತರನೇ ಬರದೇ ಇರುವಂಥದ್ದು, ಅಥವಾ ನಿಮ್ಮ ಕಡೆಯಿಂದನೇ ಅದರ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುವಂಥದ್ದು, ಅಥವಾ ಯಾವುದೋ ಒಂದು ಮಧ್ಯದಲ್ಲಿ ಏನೋ ಒಂದು ಅಪಶಕನ ಆಗುವಂಥದ್ದು, ಈ ಥರದ್ದು ವಿಳಂಬಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಕೆಲಸದಲ್ಲಿ ನೀವೊಂದು ಕೆಲಸ ಹುಡ್ಕೋಬೇಕು ಅಂತಂದರೆ ಈ ಅಷ್ಟಮ ಶನಿ ಇದ್ದಾಗ ಅಯ್ಯೋ ರಾಮ ಅನಿಸ್ಬಿಡ್ತದೆ. ಒಂದು 20-25 ಇಂಟರ್ವ್ಯೂ ಕೊಟ್ಟರೂ ಕೂಡ ಅದು ಒಂದೂ ಸಕ್ಸಸ್ ಆಗೋದಿಲ್ಲ, ಯಾರೂ ಕೂಡ ನಿಮಗೆ ಕೆಲಸಕ್ಕೆ ಕರೆಯುವಂಥವ್ರು ಇಲ್ಲ. ಆ ಥರದ್ದು ತೊಂದರೆಗಳು ಬರ್ತದೆ. ಇನ್ನು ತುಂಬ ವರ್ಷದಿಂದ ಒಂದೇ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಅವರಿಗೆ ಜನ್ಮ ಜಾತಕದಲ್ಲಿ ಈ ರೀತಿಯಾದಂಥ ಒಂದು ಅಷ್ಟಮ ಶನಿನೋ ಅರ್ಧಾಷ್ಟಮ ಶನಿನೋ ಏನೋ ಕೂತ್ಕೊಂಡಿರ್ತದೆ. ಅಲ್ಲಿ ನಿಮಗೆ ಒಂದು ಪ್ರಮೋಷನ್ ಆಗಿರೋದಿಲ್ಲ, ಯಾವುದೋ ಒಂದು ಸ್ಯಾಲ್ರಿ ಹೈಕ್ ಆಗೋದಿಲ್ಲ, ಅಥವಾ ನಿಮಗೆ ಬಂದುಬಿಟ್ಟು ಒಂದು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಂಡು ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡು ಆಸೆ ಇದ್ದರೂ ಕೂಡ ಅದು ಕೂಡ ಆಗಿರೋದಿಲ್ಲ. ಅದೇ ರೀತಿಯಾಗಿ ಒಂದು ಮನೆ ಕಟ್ಟುವ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, ಜಮೀನು ಇರ್ತದೆ, ಮನೆ ಕಟ್ಟಬೇಕು, ದುಡ್ಡು ಇರ್ತದೆ, ಅರ್ಧಂಬರ್ಧ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದನ್ನು ಕೂಡ ಒಂದು ಹೆಜ್ಜೆ ಇಟ್ಟರೆ ಇವತ್ತು ಇಂಜಿನಿಯರ್ ಬರದೇ ಇರುವಂಥದ್ದು, ನಾಳೆ ಕೆಲಸದವನು ಬರದೇ ಇರುವಂಥದ್ದು, ಅಥವಾ ಮಾಡಬೇಕು ಅಂತಂದಾಗ 125 ಯಾವುದೋ ಒಂದು ಪ್ಲ್ಯಾನ್ಗಳು ಬಂದುಬಿಡೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು ತೊಂದರೆಗಳು. ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಯಾಕೆ ಈ ರೀತಿ ಆಗ್ತಾಯಿದೆ ಅಂದ್ಕೊಂಡು. ಇದನ್ನು ನೀವು ಗೊತ್ತು ಮಾಡ್ಕೋಬೇಕು ಅಂತಂದರೆ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಿಗೆ ತೋರಿಸಿದರೆ ಅದರಲ್ಲಿ ಖಂಡಿತವಾಗಲೂ ಕೂಡ ನೀವು ತಿಳ್ಕೊಬೋದು ಯಾವ ರೀತಿಯಾದಂಥ ಶನಿಯಿಂದ ತೊಂದರೆಗಳಿದೆ, ಅಥವಾ ಯಾವ ರೀತಿಯಾಗಿ ಬೇರೆ ಅನ್ಯ ಗ್ರಹಗಳ ತೊಂದರೆಗಳು ನಿಮ್ಮ ಜಾತಕದಲ್ಲಿ ಕಾಡ್ತಾ ಇದೆ, ಅದು ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಒಂದು ಪರಿಣಾಮ ಕೊಡ್ತಾ ಇದೆ ಅಂದ್ಕೊಂಡು ಆವಾಗ ನೀವು ತಿಳ್ಕೊಬೋದು. ಹಾಗಾಗಿ ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿ, ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯಕ್ಕೆ ಇದು ಅನುಕೂಲ ಕೊಡ್ತದೆ. ಇನ್ನು ಸದ್ಯ ಈ ಯಾವ ರಾಶಿಗೆ ಅಷ್ಟಮ ಶನಿ ಇದೆ ಅಥವಾ ಅರ್ಧಾಷ್ಟಮ ಶನಿ ಇದೆ, ಜನ್ಮ ಶನಿ ಇದೆ, ಇದೆಲ್ಲ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಇನ್ನು ಮುಂದೆ ನೋಡೋದಿದ್ದರೆ ಕೆಲವೊಂದಿಷ್ಟು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಹಾಗೇ ಮುಂದುವರ್ಕೊಂಡು ಹೋಗುವಂಥದ್ದು. ಕೆಲವೊಂದಿಷ್ಟು ಸೊಂಟ ನೋವು ಇರ್ತದೆ, ಅಥವಾ ಒಂದು ಕಿಡ್ನಿ ಸ್ಟೋನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮೊಳಕಾಲು ನೋವು ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಯಾವುದೋ ಒಂದು ಮೈಗ್ರೇನ್ ಅಂತ ಸಮಸ್ಯೆಗಳಿರ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇರ್ಬೋದು. ಅದು ಎಷ್ಟೇ ಔಷಧಿ ಮಾಡಿದ್ರೂ ಕೂಡ ಕಮ್ಮಿ ಆಗೋದಿಲ್ಲ, ಅದು ಹಾಗೇ ಕಂಟಿನ್ಯೂ ಆಗ್ತಾನೆ ಇರ್ತದೆ, ನೀವು ಮಾತ್ರೆಗಳು ತಗೊಳ್ತಾನೆ ಇರ್ತೀರಿ. ಈ ರೀತಿಯಾದಂಥ ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ನಿಮ್ಗೆ ಕಾಣಿಸ್ಕೊಳ್ತಾ ಇರ್ತದೆ. ಇನ್ನು ಆರ್ಥಿಕವಾಗಿ ಒತ್ತಡ, ನಾನು ಆವಾಗಲೇ ಹೇಳಿದೆ, ತುಂಬ ಸಾಲ ಮಾಡಿಕೊಳ್ಳುವಂಥದ್ದು, ಅನ್ವಾಂಟೆಡ್ ಸಾಲಗಳಾಗ್ತದೆ, ದುಂದು ವೆಚ್ಚಗಳು, ನಿಮಗೆ ಗೊತ್ತೇ ಆಗಿರೋದಿಲ್ಲ. ಅಲ್ಲಿ ದುಡ್ಡು ಬೇಕಾ ನನಗೆ, ನಾಳೆಗೆ ಇಲ್ಲಿ ಅಷ್ಟೊಂದು ಖರ್ಚಿದೆಯಾ ಅಂದ್ಕೊಂಡು ಸಡನ್ಲಿ ಕೆಲವೊಂದಿಷ್ಟು ಖರ್ಚುಗಳು ಬಂದುಬಿಡೋದು, ಅದು ನಿಮಗೆ ಕುತ್ತಿಗೆಗೆ ಬಂದುಬಿಡ್ತದೆ ಕೆಲವೊಂದು ಟೈಮಲ್ಲಿ ದುಡ್ಡಿಲ್ಲ ಅಂತಂದಾಗ. ಆವಾಗ ವಿಧಿ ಇಲ್ಲ, ಏನು ಮಾಡ್ತೀರಾ, ಯಾರ ಹತ್ರ ಆದರೂ ಸಾಲ ಮಾಡಲೇಬೇಕಾಗ್ತದೆ. ಇಂತಹ ಪರಿಸ್ಥಿತಿಗಳು ತುಂಬ ಜನರು ಈ ಅಷ್ಟಮ ಶನಿ ಇದ್ದವರು ಅಥವಾ ಶನಿಯ ತೊಂದರೆಯಿಂದ ಬಳಲ್ತಾ ಇದ್ದವರು ಫೇಸ್ ಮಾಡ್ತಾ ಇರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಮಾನಸಿಕವಾದಂಥ ಒಂದು ಒತ್ತಡ ಜಾಸ್ತಿ ಆಗುವಂಥದ್ದು. ತುಂಬ ಜನರಿಗೆ ರಾತ್ರಿ ನಿದ್ರೆನೇ ಬರೋದಿಲ್ಲ, ಕೆಲವೊಂದಿಷ್ಟು ಕಾರಣನೇ ಇಲ್ಲದೇ ಯೋಚನೆಗಳು ಬರ್ತಾ ಹೋಗೋದು. ಇನ್ನು ಕೆಲವೊಂದು ಸಾರಿ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಹೇಳುವಂಥದ್ದಿಲ್ಲ, ಜೀವನದಲ್ಲಿ ಖುಷಿ ಇರ್ತದೆ, ಕುಟುಂಬ ನೆಮ್ಮದಿಯಾಗೇ ಇರ್ತದೆ, ಆದರೆ ನಿಮ್ಗೆ ಮಾತ್ರ ಮಾನಸಿಕವಾಗಿ ಒಂದು ನೆಮ್ಮದಿ ಹೇಳುವಂಥದ್ದು ಇರೋದೇ ಇಲ್ಲ, ಅದು ಹೊರಟೋಗಿರ್ತದೆ.
ಅದಕ್ಕೆ ಕಾರಣ ಹುಡುಕಿದ್ರೆ ಕಾರಣ ಹೇಳುವಂಥದ್ದೇ ಇರೋದಿಲ್ಲ. ಕೆಲವೊಂದಿಷ್ಟು ಜನರಿಗೆ ಮನಸ್ಸಲ್ಲಿ ಗಾಬರಿ, ಅಯ್ಯೋ ನನಗೇನೋ ಆಗ್ತಾ ಇದೆ, ಅಥವಾ ನನಗೇನೋ ಆರೋಗ್ಯ ಸಮಸ್ಯೆನಾ, ಅಥವಾ ನಾನು ಯಾಕೆ ಹೀಗಿದ್ದೀನಿ ಹೇಳುವಂಥ ಒಂದು ಮಾನಸಿಕ ಭಯಗಳು ನಿಮಗೆ ಕಾಡ್ತಾ ಇರ್ತದೆ. ಹಾಗಾಗಿ ಈ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಇದ್ದಾಗ ಇಂಥವೆಲ್ಲ ತಾವು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ನಿಧಾನ ಆಗುವಂಥದ್ದು. ಈ ಯಾರೆಲ್ಲ ಬಂದ್ಬಿಟ್ಟು ಉದ್ಯೋಗ ಮಾಡ್ತಿದ್ದೀರಿ, ಉದ್ಯೋಗಸ್ಥರಿಗೆ ನಾನು ಹೇಳಿದೆ ಈ ಪ್ರಮೋಷನ್ನು, ಬಡ್ತಿ, ಕೆಲಸದ ಬಗ್ಗೆ ಎಲ್ಲ ಹೇಳಿದೆ. ಇನ್ನು ವ್ಯವಹಾರ ಅಂತ ಬಂದರೆ ಒಂದು ಬಿಸ್ನೆಸ್ ಮೆನ್ಗಳಿಗೆ ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿರ್ತದೆ, ಅಥವಾ ನಿಮ್ಮ ಮ್ಯಾನುಫ್ಯಾಕ್ಚರಿಂಗು ಕೂಡ ತುಂಬ ಚೆನ್ನಾಗಿ ಕ್ವಾಲಿಟಿ ಪ್ರಾಡಕ್ಟ್ಗಳೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀರ. ಈ ಕಡೆ ರಿಯಲ್ ಎಸ್ಟೇಟ್ ಅವ್ರು ಬಂದರೆ ಒಳ್ಳೊಳ್ಳೆ ಪ್ಲೇಸಲ್ಲೇ ನಿಮ್ಮ ಸೈಟ್ಗಳಿರ್ತದೆ, ಆದರೆ ಸೇಲ್ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಬಂದು ನೋಡ್ಕೊಂಡು ಹೋಗಿರ್ತಾನೆ, ನಾಳೆ ಹೇಳ್ತೇನೆ ಅಂದ್ಕೊಂಡು ಹೇಳೋದು, ನಾಳೆ ಫೋನ್ ಮಾಡಿದರೆ ಒಂದು ತಿಂಗಳ ಅಂದ್ಕೊಂಡು ಹೇಳೋದು, ತಿಂಗಳ ಬಿಟ್ಟು ಫೋನ್ ಮಾಡಿದರೆ ಇಲ್ಲ ನಾವು ಬೇರೆ ಕಡೆ ತೊಗೊಂಡಿದ್ವಿ, ನೀವು ಬೇರೆಯವ್ರಿಗೆ ಕೊಡಬಹುದು ಅಂತ ಹೇಳೋದು. ಈ ರೀತಿಯಾದಂಥ ಕೆಲವೊಂದಿಷ್ಟು ವ್ಯವಹಾರಗಳು ನಿಧಾನ ಆಗುತ್ತೆ. ಇದೇನೋ ನಾನು ಬಾಯಿ ಮಾತಿಗೆ ಹೇಳಿಬಿಟ್ಟೆ ವ್ಯವಹಾರಗಳು ನಿಧಾನ ಅಂದ್ಕೊಂಡು, ಅಲ್ಲಿ ಆ ಬಿಸ್ನೆಸ್ ಮೆನ್ಗಳು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಅದು ಎಷ್ಟು ತೊಂದರೆ ಕೊಡ್ತದೆ ಅಂತಂದರೆ, ಈ ಬಿಸ್ನೆಸ್ ಮ್ಯಾನ್ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಒಂದು ಫ್ಯಾಕ್ಟ್ರಿ ಮೇಲೆ, ಒಂದು ಕಂಪ್ನಿ ಮೇಲೆ. ನೂರಾರು ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಒಂದು ಕಡೆ ಕರೆಂಟ್ ಬಿಲ್ ಕಟ್ಟಬೇಕು. ಇನ್ನು ರಿಯಲ್ ಎಸ್ಟೇಟ್ ಅಂತಂದರೆ ಕೋಟ್ಯಾಂತರ ರೂಪಾಯಿಗಳು ಸೈಟ್ ಮೇಲೆ ಹಾಕ್ಕೊಂಡು ಸೇಲ್ ಮಾಡಬೇಕು, ಅದರಿಂದ ಒಂದು ಸ್ವಲ್ಪ ಸಂಪಾದನೆ ಮಾಡಬೇಕು ಅಂದ್ಕೊಂಡು ಇರೋ ಬರೋ ಬಂಡವಾಳ ಎಲ್ಲ ಬಂದುಬಿಟ್ಟು ಆ ಸೈಟ್ ಮೇಲೆ ಸುರ್ಕೊಂಡು ಕೂತ್ಕೊಂಡಿರ್ತಾರೆ. ಅಲ್ಲಿ ವ್ಯಾಪಾರನೇ ಆಗಿರೋದಿಲ್ಲ ಅವರಿಗೆ. ಆವಾಗ ಏನು ಮಾಡ್ತಾರೆ, ಒಂದು ವ್ಯಕ್ತಿಯ ಪರಿಸ್ಥಿತಿ ಏನಾಗಬಹುದು? ಈ ರೀತಿಯಾದಂಥ ಕೆಲವೊಂದಿಷ್ಟು ಗಂಭೀರವಾದಂತಹ ಉದ್ಯೋಗ ಸಮಸ್ಯೆಗಳು ಕೂಡ ಆಗ್ತದೆ. ಇನ್ನು ಕೌಟುಂಬಿಕ ವಿಚಾರಕ್ಕೆ ಬರ್ತೇನೆ. ಕೌಟುಂಬಿಕ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂಥ ತೊಂದರೆ ಇರ್ತದೆ. ಒಂದು ಹೆಣ್ಣಿಗೆ ನೋಡಿ, ಅಥವಾ ಹೆಣ್ಣಾದವರು ಗಂಡಿಗೆ ನೋಡಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಮದುವೆ ಆಗಿರ್ತಾರೆ, ಒಳ್ಳೆ ಜಾಬಲ್ಲಿ ಇರ್ತಾನೆ. ಹುಡುಗಿಯಾದವರು ಕೂಡ ಒಂದು ಒಳ್ಳೆ ಜಾಬಲ್ಲಿ ಇರ್ತಾರೆ. ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಇದ್ದಕ್ಕಿದ್ದಂಗೆ ಮಿಸ್ಕಮ್ಯುನಿಕೇಷನು. ಒಂದು ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ದರೆ ಎರಡು ಫ್ಯಾಮಿಲಿ ಒಳಗಡೆ ಏನೋ ಒಂದು ಕ್ಲಾಶಸ್ ಬರುವಂಥದ್ದು. ಎರಡು ಫ್ಯಾಮಿಲಿ ಜೊತೆಗೇನೋ ಕ್ಲಾಶಸ್ ಇಲ್ಲ ಅಂತಂದರೆ ಗಂಡ ಹೆಂಡತಿ ಜೊತೆನೇ ಬಂದುಬಿಟ್ಟು ಏನೋ ಒಂದು ಕ್ಲಾಶಸ್ಸು. ಈ ರೀತಿಯಾದಂಥ ಕೆಲವೊಂದಿಷ್ಟು ತುಂಬ ದೊಡ್ಡ ದೊಡ್ಡ ಕುಟುಂಬಗಳು, ಒಂದು ಪ್ರತಿಷ್ಠಿತವಾದಂಥ ಕುಟುಂಬಗಳು ಕೂಡ ಇಂತಹ ಒಂದು ಸಮಸ್ಯೆಗೆ ಸಿಲ್ಕೊಂಡಿದ್ದವು ತುಂಬ ಇದ್ದಾವೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಒಂದು ಈ ಸಣ್ಣ ಪುಟ್ಟ ಒಂದು ಗೂಡಂಗಡಿ ಹಾಕ್ಕೊಂಡಿದ್ದವರಾಗಿರ್ಬೋದು, ಒಂದು ತಳ್ಳುವ ಗಾಡಿ ಹಾಕ್ಕೊಂಡಿದ್ದವ್ರು ಇರ್ಬೋದು, ಅಥವಾ ಒಂದು ಹೂವಿನ ವ್ಯಾಪಾರಿಗಳಿರ್ಬೋದು, ಒಂದು ಫುಟ್ಪಾತಲ್ಲಿ ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದವ್ರು ಇರ್ಬೋದು. ನಾನು ಸಣ್ಣ ಪುಟ್ಟ ಜನರಿಗೂ ಕೂಡ ನಾನು ಹೇಳ್ತೇನೆ, ಅವರು ದಿನದ ಇಂಟ್ರೆಸ್ಟ್ ಲೆಕ್ಕದಲ್ಲಿ ಬಡ್ಡಿಗೆ ದುಡ್ಡು ತೊಗೊಂಡು ವ್ಯಾಪಾರ ನಡೆಸ್ತಾ ಇರ್ತಾರೆ. ಅಂಥವರಿಗೂ ಕೂಡ ಏನಾಗ್ತದೆ ಕೇಳಿದರೆ ಸಮ್ ಟೈಮು ವ್ಯಾಪಾರನೇ ಆಗೋದಿಲ್ಲ. ಜನ ಏನೋ ಅವ್ರ ಅಂಗಡಿ ಮುಂದಿಂದ ಫುಟ್ಪಾತ್ ಮೇಲೆ ಓಡಾಡ್ತಾನೆ ಇರ್ತಾರೆ, ಜನ ನೋಡ್ತಾರೆ ಹೋಗ್ತಾರೆ, ವ್ಯಾಪಾರ ಆಗೋದಿಲ್ಲ. ಸಾಯಂಕಾಲ ಸಂಜೆ ಆದರೆ ಇವತ್ತು ತೊಗೊಂಡಿರುವಂಥ ಅಮೌಂಟು ಮತ್ತು ಅದಕ್ಕೆ ಬಡ್ಡಿ ಸೇರಿಸಿ ಅವರು ವಾಪಸ್ ಕೊಡಬೇಕಾಗಿರ್ತದೆ. ವ್ಯಾಪಾರನೇ ಆಗಲಿಲ್ಲ ಅಂದರೆ ಆ ವ್ಯಕ್ತಿಗಳು ಎಲ್ಲೋ ಹೋಗ್ತಾರೆ. ಗಂಡಸರು ಆಗಿರ್ಬೋದು, ಹೆಂಗಸರು ಆಗಿರ್ಬೋದು. ಈ ವಿಡಿಯೋ 2 ಜನರಿಗೂ ಬಂತು, ಆಯಿತಾ? ಅದೇ ರೀತಿಯಾಗಿ ಈ ಅಷ್ಟಮ ಶನಿ ಇದ್ದಾಗ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಹೇಳುವಂಥದ್ದು ಜಾಸ್ತಿ ಆಗ್ತದೆ. ಜೀವನದ ನಿಜವಾದಂಥ ಮೌಲ್ಯಗಳು ಕೂಡ ಅರಿಯುವಂಥ ಒಂದು ಸಮಯ ಆಗಿರ್ತದೆ. ಆತ್ಮಚಿಂತನೆ ಹೆಚ್ಚಾಗುವಂಥ ಸಮಯ ಆಗಿರ್ತದೆ. ನಾನು ಇದಕ್ಕೆ ಕ್ಲಿಯರಾಗಿ ನಿಮ್ಗೆ ಆನ್ಸರ್ ಮಾಡ್ತೇನೆ. ಆಧ್ಯಾತ್ಮಿಕ ಬೆಳವಣಿಗೆ ಅಂತಂದರೆ ಏನು? ಒಂದು ದೇವರ ಮೇಲೆ ಬಂದುಬಿಟ್ಟು ಭಕ್ತಿ ಜಾಸ್ತಿ ಆಗುವಂಥದ್ದು, ಒಂದು ಮಠ ಮಾನ್ಯಗಳ ಮೇಲೆ ಒಂದು ಗೌರವ ಬರುವಂಥದ್ದು. ಇಂಥವೆಲ್ಲ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ದಾಗ, ದಿನನಿತ್ಯ ಆದರೆ, ದಿನ ಬೆಳಗಾದರೆ ಇಂಥದ್ದೇ ಸಮಸ್ಯೆಗಳು. ಈ ಮೊದಲು ನಾನು ಏನೆಲ್ಲ ಸಮಸ್ಯೆಗಳು ಹೇಳಿದ್ನಲ್ಲ ನಿಮಗೆ, ಆ ರೀತಿಯಾದಂಥ ಸಮಸ್ಯೆಗಳು ದಿನ ಬೆಳಗ್ಗೆ ಆದರೆ ನಿಮಗೆ ಕಾಡ್ತಾ ಇರಬೇಕಾದ್ರೆ ಕೊನೆಗೆ ಬರುವಂಥದ್ದೇನು ಹೇಳಿ, ಸಂಕಟ ಬಂದಾಗ ವೆಂಕಟರಮಣ. ಆವಾಗ ನಮ್ಗೆ ದೇವರುಗಳು ನೆನಪಾಗ್ತಾ ಹೋಗ್ತದೆ. ಆವಾಗಲೇ ಹುಟ್ಕೊಳ್ಳುವಂಥದ್ದು ಇದು ಆಧ್ಯಾತ್ಮಿಕ ಬೆಳವಣಿಗೆಗಳಾಗಿರ್ಬೋದು, ಜೀವನದ ನಿಜವಾದ ಮೌಲ್ಯಗಳಾಗಿರ್ಬೋದು, ಮತ್ತು ಆತ್ಮಚಿಂತನೆಗಳಾಗಿರ್ಬೋದು. ಆತ್ಮಚಿಂತನೆ ಅಂತಂದರೆ ಏನು? ನಾನು ಎಲ್ಲೂ ತಪ್ಪು ಮಾಡಿದೆ, ಅಥವಾ ನನಗೆ ಮಾತ್ರ ಯಾಕೆ ಹೀಗಾಗ್ತಾ ಇದೆ, ಅಥವಾ ಎಲ್ಲರೂ ಇದ್ದಾರೆ ನಂತರ ವ್ಯಾಪಾರ ಮಾಡ್ತಿದ್ದಾರೆ, ಅವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗ್ತದೆ, ನನಗೆ ವ್ಯಾಪಾರ ಆಗ್ತಾ ಇಲ್ಲ ಅಂದ್ಕೊಂಡು. ಖಂಡಿತವಾಗ್ಲೂ ತಿಳ್ಕೊಳ್ಳಿ, ಈ ಅಷ್ಟಮ ಶನಿ ಇರಲಿ, ಯಾವುದೇ ರೀತಿಯಾದಂಥ ಒಂದು ಶನಿ ಇದ್ದರೂ ಕೂಡ ಈ ಶನಿ ಪರಮಾತ್ಮ ಏನು ಮಾಡ್ತಾನೆ ಕೇಳಿದ್ರೆ, ನೀವು ಇವತ್ತು ಮಾಡಿರುವಂಥ ಒಳ್ಳೆಯ ಕರ್ಮಕ್ಕೆ ಇವತ್ತೇ ಫಲ ಕೊಡೋದಿಲ್ಲ. ನಿಮ್ಮ ಪೂರ್ವ ಜನ್ಮದ ಕರ್ಮದ ಫಲಗಳನ್ನು ಈ ಟೈಮಲ್ಲಿ ಕೊಡ್ತಾ ಇರ್ತಾನೆ. ಅಥವಾ ನೀವು 10 ವರ್ಷಗಳ ಹಿಂದೆ ಮಾಡಿರುವಂಥ ಒಳ್ಳೆಯ ಕರ್ಮಗಳ ಫಲ ಇವತ್ತು ಕೊಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ನೀವು ಏನಾದರೂ ಕೆಟ್ಟ ಕೆಲಸ ಮಾಡಿರಬಹುದು, ಗೊತ್ತೋ ಗೊತ್ತಿಲ್ಲದೇನೋ, ಅಂತಹ ಕರ್ಮಗಳು ಈ ಸಂದರ್ಭದಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇರ್ತದೆ.
ಇದನ್ನು ಮನವರಿಕೆ ಮಾಡ್ಕೊಳ್ಳಿ. ಈ ಆತ್ಮಚಿಂತನೆ ಹೆಚ್ಚಾಗುವ ಸಮಯ ಇಂಥ ಸಂದರ್ಭದಲ್ಲಿ ಆಗ್ತದೆ. ಆಧ್ಯಾತ್ಮಿಕತೆ ಹೆಚ್ಚಾಗುವಂಥದ್ದು ಕೂಡ ನಮಗೆ ಕಷ್ಟ ಬಂದಾಗಲೇ ದೇವ್ರ ನೆನಪಾಗ್ತದೆ. ಆವಾಗ ನಾವು ಆಧ್ಯಾತ್ಮಿಕತೆಯತ್ತ ಹೋಗ್ತಾ ಇರ್ತೇವೆ. ಮುಂದೆ ನೋಡೋದಾದರೆ ಕರ್ಮಕ್ಕೆ ತಕ್ಕ ಫಲ. ಈ ಅಷ್ಟಮ ಶನಿ ಬಂದಾಗ ಪ್ರೆಸೆಂಟ್ ನೀವೇನು ಕರ್ಮ ಮಾಡ್ತೀರೋ ಅದಕ್ಕೆ ತಕ್ಕನಾದಂಥ ಫಲ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದೇ ಫಲ ಸಿಗ್ತದೆ ನಿಮಗೆ. ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲನೇ ನಿಮಗೆ ಸಿಗ್ತದೆ. ಯಾರಿಗಾದರೂ ಮೋಸ ಮಾಡಬೇಕು ಅಂತಂದರೆ ಮೋಸದ ಫಲನೇ ನಿಮಗೆ ಸಿಗ್ತದೆ. ಈ ರೀತಿಯಾದಂಥ ಇನ್ಸ್ಟಂಟ್ ಬಹುಮಾನಗಳು ಅಂದ್ಕೊಂಡು ನಾವೇನು ಹೇಳ್ತೀವಿ, ಇನ್ಸ್ಟಂಟ್ ರಿಸಲ್ಟ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಾದಂಥ ಒಂದು ಕರ್ಮಕ್ಕೆ ತಕ್ಕ ಫಲ ಸಿಗುವಂಥದ್ದು ಆಗ್ತದೆ ನಿಮಗೆ. ಇನ್ನು ಈ ಅಷ್ಟಮ ಶನಿ ಇದ್ದಾಗ ನಿಮ್ಗೊಂದು ಸ್ವಲ್ಪ ಲೇಜಿನೆಸ್ ಜಾಸ್ತಿ ಆಗ್ತದೆ. ಯಾರಾದರೂ ಇವತ್ತು ಮಾಡ್ತಾರಪ್ಪ ನಾಳೆ ಮಾಡಿದ್ರಾಯ್ತು, ಈ ಥರದ್ದು ಒಂದು ಲೇಜಿನೆಸ್ ನಿಮಗೆ ಕೊಟ್ಟು ನೋಡ್ತಾನೆ ಶನಿ ಮಹಾತ್ಮ. ಆವಾಗ ಏನಾಗ್ತದೆ ಕೇಳಿದರೆ ನೀವು ತುಂಬ ಶಾರ್ಟ್ ಕಟ್ಗಳು ಯೂಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಎಲ್ಲಿ ಮನುಷ್ಯನಿಗೆ ಸೋಮಾರಿತನ ಜಾಸ್ತಿ ಆಗ್ತಾ ಹೋಗ್ತದೋ ಅಲ್ಲಿ ನಮಗೆ ಶಾರ್ಟ್ ಕಟ್ಗಳು ಜಾಸ್ತಿ ಕಣ್ಣಿಗೆ ಕಾಣ್ತಾ ಹೋಗ್ತದೆ. ಈ ಶಾರ್ಟ್ ಕಟ್ ಹುಡುಕುವ ವ್ಯಕ್ತಿಗಳು ನೀವು ಆಗ್ತೀರಾ. ಮತ್ತು ಕಷ್ಟಪಡ್ದೇ ನಾವು ಸಂಪಾದನೆ ಮಾಡಬೇಕು ಹೇಳುವಂಥ ಬುದ್ಧಿಶಕ್ತಿಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಲಾಟ್ರಿ ಆಗಿರ್ಬೋದು, ಜೂಜ್ ಆಗಿರ್ಬೋದು, ಇಸ್ಪೀಟ್ ಆಟ ಆಗಿರ್ಬೋದು, ಇಲ್ಲದೇ ಇರುವಂಥ ಆಟಗಳೆಲ್ಲ ಇದೆ. ಇನ್ಸ್ಟಂಟು ಆನ್ಲೈನ್ ಗೇಮ್ ಆಗಿರ್ಬೋದು, ಆನ್ಲೈನ್ ಲಾಟ್ರಿಗಳಾಗಿರ್ಬೋದು, ಯಾವುದ್ಯಾವುದೆಲ್ಲ ಆಟಗಳೆಲ್ಲ ಬಂದಿದ್ದಾವೆ. ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಕೇಳಿ ತಿಳ್ಕೊಂಡಿದ್ದೀನಿ ಅಷ್ಟೇ. ಇಂತಹ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡುವಂಥ ಕೆಲವೊಂದಿಷ್ಟು ಆಲೋಚನೆ ಮತ್ತು ಅದ್ರ ಬಗ್ಗೆ ಬಂದುಬಿಟ್ಟು ತುಂಬ ಆಳವಾಗಿ ನೀವು ಯೋಚನೆ ಮಾಡುವಂತಹ ಕೆಲವೊಂದಿಷ್ಟು ಬುದ್ಧಿಶಕ್ತಿ ನಿಮ್ಗೆ ತುಂಬ್ತಾ ಇರ್ತಾನೆ ಶನಿ ಮಹಾತ್ಮ. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಕೊನೆಯಲ್ಲಿ ನಿಮಗೆ ಇದರಿಂದೆಲ್ಲ ಆಗುವಂಥದ್ದು ಏನು ಕೇಳಿದ್ರೆ ನಿರಾಶೆನೇ ಬಿಟ್ಟರೆ ಅದರಿಂದ ಯಾವುದೇ ಒಂದು ಗೆಲುವು ಯಶಸ್ಸು ಹೇಳುವಂಥದ್ದು ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಮೈಂಡಲ್ಲಿ ಅಂಥವು ಬಂದರೂ ಕೂಡ ಒಂದು ಮಾತ್ರ ಮನವರಿಕೆ ಮಾಡಿಕೊಂಡು ಅದು ಬಿಡಬೇಕಾಗ್ತದೆ. ನೀವು ನನಗೆ ಇವತ್ತು ಸಿಕ್ಕಿದ್ರು ಕೂಡ ನಾಳೆ ನನ್ನ ಹತ್ರ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಇಲ್ಲಿಗೆ ಅದನ್ನು ಬಿಡ್ತೇನೆ ಅಂದ್ಕೊಂಡು. ಇನ್ನು ಮುಂದೆ ನೋಡೋದಿದ್ರೆ ಈ ಅಷ್ಟಮ ಶನಿ ಅಂತ ಆಯಿತು, ಅರ್ಧಾಷ್ಟಮ ಅಂತ ಆಯಿತು, ಸಾಡೆ ಸಾತಿ, ಪಂಚಮ ಶನಿ, ಜನ್ಮ ಶನಿ, ಅಂತ್ಯ ಶನಿ, ಪ್ರಾರಂಭ ಶನಿ, ಹಲವಾರು ಬಗೆಯ ಶನಿಗಳಿದ್ದಾವೆ. ಇದರಲ್ಲಿ ನಾನು ಪ್ರಥಮವಾಗಿ ತಗೊಂಡಿರುವಂಥದ್ದು ಅಷ್ಟಮ ಶನಿ. ನಿಮಗೇನಾದರೂ ಈ ಬೇರೆ ಬೇರೆ ವಿಚಾರದ ಬಗ್ಗೆ ಅಂದರೆ ಅರ್ಧಾಷ್ಟಮ, ಸಾಡೆ ಸಾತಿಯ ಬಗ್ಗೆ ಇಂಥ ಒಂದು ವಿವರಣಾತ್ಮಕವಾದಂಥ ವಿಡಿಯೋ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ನಾನು ಮುಂದಿನ ಭಾಗದಲ್ಲಿ ಈ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೀವು ಅಷ್ಟಮ ಶನಿ ಇದ್ದರೂ ಕೂಡ ನಾನು ಹೇಳುವಂಥದ್ದು ಒಂದೇ ಮಾತು ಏನಪ್ಪ ಅಂತಂದರೆ, ಒಂದು ಹೆದರುವಂಥ ಅವಶ್ಯಕತೆ ಇಲ್ಲ, ಗಾಬರಿ ಆಗಲಿಕ್ಕೆ ಹೋಗಬೇಡಿ. ಮತ್ತು ಕೆಲವೊಂದಿಷ್ಟು ಟೈಮಲ್ಲಿ ಯೋಚನೆ ಮಾಡದೇ ನಿರ್ಧಾರ ತಗೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ಏನು ವರ್ಕ್ ಆಗ್ತದೆ ಅಂತಂದರೆ, ಇಲ್ಲಿ ನಿಮ್ಮ ಒಂದು ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಏನು ಕೆಲಸ ಮಾಡ್ತದೆ ಕೇಳಿದರೆ, ನಾವು ಈ ಜ್ಯೋತಿಷ್ಯದಲ್ಲಿ ಅಷ್ಟಕ ವರ್ಗ ನೋಡ್ತೇವೆ. ಒಬ್ಬರ ಜಾತಕದಲ್ಲಿ ಅಷ್ಟಕ ವರ್ಗಗಳು ನೋಡ್ತೇವೆ. ಅಷ್ಟಕ ಬಿಂದುಗಳನ್ನು ನಾವು ಎಣಿಸ್ತೇವೆ. ಅಷ್ಟಕ ಬಿಂದುಗಳು ಎಷ್ಟಿದ್ದಾವೆ, ನಿಮ್ಮ ಅಷ್ಟಕ ವರ್ಗದಲ್ಲಿ ಅಷ್ಟಕ ಬಿಂದುಗಳು ಎಷ್ಟಿದೆ, ನಿಮ್ಮ ಜನ್ಮ ರಾಶಿಯಲ್ಲಿ ಎಷ್ಟಿದೆ ಅಂದ್ಕೊಂಡು ನಾವು ತಿಳ್ಕೊಂಡ್ರೆ ಅದರಲ್ಲಿ ಗೊತ್ತಾಗ್ತದೆ ಈ ಅಷ್ಟಮ ಶನಿಯ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಬೀರಬಹುದು. ಕೆಲವೊಬ್ಬರಿಗೆ ಶನಿ ನಿಮ್ಮ ಜಾತಕದಲ್ಲಿ ಬಲಿಷ್ಠವಾಗಿದ್ದಾಗ ಈ ಅಷ್ಟಮ ಶನಿ ಏನೂ ತೊಂದರೆ ಆಗೋದಿಲ್ಲ, ಅಥವಾ ಅರ್ಧಾಷ್ಟಮನೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಈ ರೀತಿಯಾದಂಥ ಒಂದು ಫಲನೂ ಕೂಡ ನಿಮ್ಗೆ ಸಿಗ್ತದೆ. ಆದರೆ ಇಲ್ಲಿ ನಿಮ್ಮ ಜಾತಕದಲ್ಲಿ ಶನಿಯ ಪ್ಲೇಸ್ಮೆಂಟ್ ಹೇಗಿದೆ, ದುರ್ಬಲವಾಗಿದೆಯೋ ಅಥವಾ ಬಲಿಷ್ಠವಾಗಿದೆಯೋ ಅದನ್ನು ನಾವು ತಿಳ್ಕೊಬೇಕಾಗ್ತದೆ. ಇದೇ ರೀತಿಯಾಗಿ ಒಂದೊಮ್ಮೆ ಶನಿ ದಶೆ ಇದ್ದರೆ, ನಿಮ್ಮ ಜಾತಕದಲ್ಲಿ ಶನಿ ದಶೆ ಏನಾದರೂ ಇದ್ದರೆ ಅದು ಕೂಡ ಅಷ್ಟಮ ಶನಿ ಕೂಡ ನಿಮ್ಮ ಜಾತಕದಲ್ಲಿ ಎಟ್ ಎ ಟೈಮ್ ನಡೀತಾ ಇದ್ದರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ. ಎರಡೂ ಕಡೆಯಿಂದ ಶನಿಯ ಒತ್ತಡ ಜಾಸ್ತಿ ಆಗೋದ್ರಿಂದ ಒಂದು ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ತದೆ. ಅದೇ ಹೇಳಿದ್ನಲ್ಲ, ಶನಿ ಬಲಿಷ್ಠವಾಗಿದ್ದರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಅಂತ ಆಗೋದಿಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಜಾತಕದಲ್ಲಿ ಶನಿ ದುರ್ಬಲವಾಗಿದ್ದರೆ ಸಮಾಜದಲ್ಲಿ ಒಂದು ಅಗೌರವ ಸಿಗುವಂಥದ್ದು, ಸಂಕಷ್ಟ ಜಾಸ್ತಿ ಆಗುವಂಥದ್ದು, ತೊಂದರೆಗಳು ಜಾಸ್ತಿ ಆಗುವಂಥದ್ದು, ಈ ರೀತಿಯಾದಂಥ ಒಂದು ಕೆಲವೊಂದಿಷ್ಟು ಅಡಚಣೆಗಳು ತಾವು ಅನುಭವಿಸಬೇಕಾಗ್ತದೆ. ಇನ್ನು ಕುಟುಂಬದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಹಣಕಾಸಿನಲ್ಲಿ ಏರುಪೇರು ಈ ಥರದ್ದಾಗ್ತದೆ. ಇಲ್ಲಿ ನಷ್ಟ ಜಾಸ್ತಿ, ಕಷ್ಟ ಜಾಸ್ತಿ. ಇದು ಒಂದೇ ನಾಣ್ಯದ ಎರಡು ಮುಖಗಳು. ಎಷ್ಟು ಕಷ್ಟಪಟ್ಟರೂ ಕೂಡ ನಿಮ್ಗೆ ನಷ್ಟನೇ ಅಂದ್ಕೊಂಡಂದಮೇಲೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂದ್ಕೊಂಡೇ ಅರ್ಥ. ಇನ್ನು ಇಷ್ಟೆಲ್ಲ ಹೊತ್ತು ನಾನು ನಿಮಗೆ ಈ ಅಷ್ಟಮ ಶನಿಯ ನೆಗೆಟಿವ್ ಪಾಯಿಂಟ್ಗಳನ್ನು ಹೇಳ್ತಾ ಹೋದೆ. ನೆಗೆಟಿವ್ ಎಲ್ಲಿರ್ತದೋ ಅಲ್ಲಿ 100% ಪಾಸಿಟಿವ್ ಇದ್ದೇ ಇರ್ತದೆ. ಇವತ್ತು ರಾತ್ರಿ ಕತ್ಲಾಗ್ಬಿಟ್ರೆ ನಾಳೆ ಬೆಳಕು ಆಗಲೇಬೇಕು. ಅದೇ ರೀತಿಯಾಗಿ ಈ ಅಷ್ಟಮ ಶನಿಯಲ್ಲೂ ಕೂಡ ನಿಮಗೆ ಎಲ್ಲೋ ಒಂದು ಕಡೆಗೆ ಶುಭ ಫಲಗಳು ಇದೆ. ಅದರಲ್ಲಿ ಪ್ರಥಮವಾಗಿ ಯಾವುದು ಕೇಳಿದರೆ ಸಂಕಷ್ಟಗಳನ್ನು ಜಯಿಸುವಂತಹ ಶಕ್ತಿ. ಖಂಡಿತ ನಾನು ಇದಕ್ಕೆ ಒಂದೇ ಲೈನಲ್ಲಿ ಉತ್ತರ ಕೊಡ್ತೇನೆ. ಸಂಕಷ್ಟಗಳನ್ನು ಜಯಿಸಲಿಕ್ಕೆ ಶಕ್ತಿ ಯಾವಾಗ ಬರ್ತದೆ ಹೇಳಿ?
ನಿಮಗೆ ಎಷ್ಟು ಬೇಕೋ ಅಷ್ಟು ಏಟು ಬಿದ್ದಾಗ ಮತ್ತೆ ಹೊಸದಾಗಿ ಏನೇ ಏಟು ಬಿದ್ದರೂ ಕೂಡ ಅದು ನಿಮ್ಗೆ ತಾಗೋದಿಲ್ಲ, ಅದು ರೂಢಿಯಾಗಿರ್ತದೆ. ಇಷ್ಟೊಂದೆಲ್ಲ ನಿಮ್ಗೆ ನೆಗೆಟಿವ್ ಎಫೆಕ್ಟ್ಗಳು ಆಗ್ತಾ ಇರಬೇಕಾದ್ರೆ ಮುಂದೆ ಹೊಸ ಹೊಸ ತೊಂದರೆಗಳು, ಹೊಸ ಹೊಸ ಪ್ರಾಬ್ಲಮ್ಗಳು ಅಥವಾ ಹೊಸ ಹೊಸ ಕಷ್ಟ ನಷ್ಟಗಳು ಬಂದಾಗ ಅದನ್ನು ನೀವು ಯಾವುದೇ ರೀತಿಯಾದಂಥ ಒಂದು ಕೇರ್ ಮಾಡೋದಿಲ್ಲ. ಹೇಗಾದರೂ ಆಗೋಗ್ತದೆ, ನೋಡೇ ಬಿಡೋಣ ಅಂದ್ಕೊಂಡ್ಬಿಟ್ಟು ಎದೆ ಕೊಟ್ಟು ನಿಂತ್ಕೊಂಡ್ಬಿಡ್ತೀರ. ಇದು ಒಂದೇ ಮಾರ್ಗ, ಇದು ಮತ್ತು ಬೇರೆ ಏನೂ ಇಲ್ಲ. ಇನ್ನೊಂದು ಸಂಶೋಧನೆ, ತತ್ವಶಾಸ್ತ್ರ, ಯೋಗ ಮತ್ತು ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು. ಸಂಶೋಧನೆ ಅಂತಂದರೆ ಯಾರೆಲ್ಲ ರಿಸರ್ಚ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವುದೇ ರಾಶಿಯವರು ಇರ್ಬೋದು, ಈ ಅಷ್ಟಮ ಶನಿ ಇದ್ದಾಗ ನಿಮಗೆ ಈ ರಿಸರ್ಚ್ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ಯಶಸ್ಸು ಹೇಳುವಂಥದ್ದು ಸಿಗ್ತದೆ, ಒಂದು ಗೌರವ ಹೇಳುವಂಥದ್ದು ಸಿಗ್ತದೆ, ನಿಮ್ಮ ಕೆಲಸಕ್ಕೆ ಒಂದು ಉತ್ತಮವಾದಂಥ ಪ್ರತಿಫಲ ಹೇಳುವಂಥದ್ದು ಸಿಗ್ತದೆ. ಇನ್ನೊಂದು ಯೋಗ ಮತ್ತು ಧ್ಯಾನ. ಯಾರೆಲ್ಲ ಬಂದುಬಿಟ್ಟು ಯೋಗ ಟೀಚರ್ ಇರ್ತಾರೋ ಅಥವಾ ನೀವೇ ಬಂದುಬಿಟ್ಟು ಒಂದು ಸ್ಟೂಡೆಂಟ್ ಆಗಿರ್ತೀರೋ ಅಥವಾ ಒಂದು ಪ್ರತಿದಿನ ಎದ್ದು ನೀವು ಧ್ಯಾನ ಮಾಡ್ತೀರೋ, ಯೋಗ ಮಾಡ್ತೀರೋ, ನಿಮಗೆ ಇದ್ರ ಬಗ್ಗೆ ಒಂದು ಆಸಕ್ತಿ ಜಾಸ್ತಿ ಆಗುವಂಥದ್ದು ಆಗ್ತದೆ. ಇನ್ನು ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ. ರಹಸ್ಯ ವಿದ್ಯೆ ಅಂತಂದರೆ ಸೀಕ್ರೆಟ್, ಕೆಲವೊಂದಿಷ್ಟು ಸೀಕ್ರೆಟ್ಗಳನ್ನು ನಾವು ಬ್ರೇಕ್ ಮಾಡುವಂಥದ್ದು. ಅದು ಒಳ್ಳೊಳ್ಳೆ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು, ನಮ್ಮ ಇಂಡಿಯನ್ ಆರ್ಮಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ರಹಸ್ಯಾತ್ಮಕ ವಿದ್ಯೆಯಲ್ಲಿ ಬೇರೆಯವರಿಗೆ ಅದರ ಬಗ್ಗೆ ಪಠನ ಮಾಡುವಂಥವರಿಗೆ ಅತಿ ಉತ್ತಮವಾದಂಥ ಒಂದು ಆಸಕ್ತಿ ಜಾಸ್ತಿ ಆಗುವಂಥದ್ದಾಗ್ತದೆ. ಮತ್ತು ಬೇರೆಯವರಿಂದ ನಿಮಗೆ ಒಂದು ಉತ್ತಮವಾದಂಥ ಗೌರವ, ಸಮಾಜದಲ್ಲಿ ಗೌರವ, ಕೀರ್ತಿ ಹೇಳೋದು ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ. ಜೀವನದಲ್ಲಿ ಶಾಶ್ವತವಾದಂಥ ಒಂದು ಬದಲಾವಣೆಗಳು ಮತ್ತು ಪ್ರಬುದ್ಧತೆ. ಜೀವನದಲ್ಲಿ ಶಾಶ್ವತವಾದಂಥ ಒಂದು ಬದಲಾವಣೆ ಅಂತಂದರೆ ನೀವು ಇಷ್ಟೆಲ್ಲ ಸಂಕಟ, ನಷ್ಟ, ಕಷ್ಟ ಎಲ್ಲ ಎದುರಿಸಿ ಯಾವುದೋ ಒಂದು ಸ್ಟೇಜಿಗೆ ಬಂದ ಮೇಲೆ ಪ್ರಬುದ್ಧತೆ ತನ್ನಿಂದ ತಾನಾಗೆ ಬರ್ತದೆ. ಒಂದು ಅದು ಕೂಡ ಅಷ್ಟೆಲ್ಲ ಏಟ್ ತಿಂದ ಮೇಲೆ ಮುಂದೆ ನಾನು ಏನು ಮಾಡಬೇಕು, ಹೇಗಿರಬೇಕು, ಏನೇನು ಮಾಡಿದರೆ ನಾನು ಸ್ಟೇಬಲ್ ಆಗ್ಬೋದು, ನಾನು ಸ್ಥಿರವಾಗಿ ನಿಂತ್ಕೋಬೋದು ಈ ಸಮಾಜದಲ್ಲಿ. ಅದು ಆರ್ಥಿಕವಾಗಿರ್ಬೋದು, ಒಂದು ಉದ್ಯೋಗದ ವಿಚಾರದಲ್ಲಿರ್ಬೋದು, ಒಂದು ಬಿಸ್ನೆಸ್ ವಿಚಾರದಲ್ಲಿರ್ಬೋದು, ಅಲ್ಲಿ ಒಂದು ನಿಮಗೆ ಪ್ರಬುದ್ಧತೆ ಬರುವಂಥದ್ದು ಆಗ್ತದೆ. ಅದರಿಂದ ಒಂದು ಶಾಶ್ವತವಾದಂಥ ಒಂದು ಬದಲಾವಣೆ, ಶಾಶ್ವತವಾಗಿ ತಾವು ಲೈಫಲ್ಲಿ ಒಂದು ಸೆಟ್ಲ್ ಆಗುವಂಥ ಯೋಗ ಕೂಡ ನಿಮಗೆ ಬರ್ತದೆ. ನಿಮಗೆ ವಿಶೇಷವಾದಂಥ ಸೂಚನೆ, ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ನಿಧಾನ ಆದರೂ ಕೂಡ ಅದು ನಿಮಗೆ ಶಾಶ್ವತವಾಗಿರ್ತದೆ ಹೇಳುವಂಥದ್ದು ಮಾತ್ರ ನೀವು ಮರೆಯೋಕ್ಕೆ ಹೋಗಬೇಡಿ. ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ಶನಿಯ ಬಲ, ದಶಾಭುಕ್ತಿ ಅಥವಾ ಲಗ್ನ, ಚಂದ್ರರಾಶಿ ಮತ್ತು ಇತರ ಗ್ರಹಗಳ ಒಂದು ಸ್ಥಿತಿ ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ನಿಮ್ಮ ಜಾತಕದಲ್ಲಿ ವಹಿಸ್ತದೆ. ಇದು ಮಾತ್ರ ತಾವು ನೆನಪಲ್ಲಿಟ್ಕೋಬೇಕು. ಹಾಗಾಗಿ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಶನಿ ಮಹಾತ್ಮನಿಗೆ ಒಂದು ಸರಿ ನೆನಪು ಮಾಡ್ಕೊಳ್ಳಿ. ಯಾಕಂತಂದರೆ ಕರ್ಮಫಲದಾತ ಶನಿದೇವನೇ ಆಗಿರ್ತಾನೆ. ಗುರುಗಳ ಜಪ ಮಾಡಿ ಮತ್ತು ಹನುಮಾನ್ ಚಾಲೀಸ ಓದೋದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು. ಗುರುಭ್ಯೋ ನಮಃ.